ಪೆಟ್ರೋಲ್ ಡೀಸೆಲ್ ಉತ್ಪನ್ನಗಳ ಮಿತ ಬಳಕೆ ಈಗಿನ ಅಗತ್ಯ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಅಂದರೆ ಪೆಟ್ರೋಲ್ ಡೀಸೆಲ್ನ ಅಗತ್ಯ ಇದ್ದಷ್ಟೇ ಬಳಸಿ ಮಿತ ಬಳಕೆ ಮಾಡಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಹೈದರಾಬಾದ್ನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ನಾವು ಆಮದು ಮಾಡಿಕೊಂಡ ಪೆಟ್ರೋಲ್ ಉತ್ಪನ್ನಗಳನ್ನು ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬಳಸಬೇಕಾಗಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಮೋದಿ ಹೇಳಿಕೆ ಈಗ ಗಂಭೀರತೆಯನ್ನು ಪಡ್ಕೊಂಡಿದೆ. ಮನೆಯಿಂದಲೇ ಕೆಲಸ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ವಿದ್ಯುತ್ ವಾಹನಗಳನ್ನು ಬಳಸಿ, 1 ವರ್ಷ ಚಿನ್ನ ಖರೀದಿಯನ್ನು ಕಡಿಮೆ ಮಾಡಿ, ವಿದೇಶಗಳಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಮಾಡಬೇಡಿ. ಇದು ವಿದೇಶಿ ವಿನಿಮಯಗಳನ್ನು ಉಳಿಸುವುದಲ್ಲದೆ ಯುದ್ಧದ ಪ್ರತಿಕೂಲ ಪರಿಣಾಮವನ್ನು ಕಡಿಮೆ ಮಾಡುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಸೌರಶಕ್ತಿಯ ವಿಷಯದಲ್ಲಿ ಭಾರತ ವಿಶ್ವದ ಅಗ್ರ ರಾಷ್ಟ್ರಗಳಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆಯೇ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡುವಲ್ಲಿ ಅಭೂತಪೂರ್ವ ಕೆಲಸವನ್ನು ಮಾಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಯುದ್ಧದ ಸಂದರ್ಭ ಎಲ್ಲವನ್ನ ಮಿತವಾಗಿ ಬಳಸಿ ಎನ್ನುವ ಕಿವಿ ಮಾತನ್ನು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है, लेकिन अब आज समय की ये भी मांग है कि पेट्रोल, डीजल, गैस ऐसी चीजों का बहुत संयम से इस्तेमाल करें. जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है. ಇನ್ನು ಈ ಭಾಷಣ ಮಾಡೋದಕ್ಕೂ ಮೊದಲು ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ದರು. ಇವತ್ತು ಬೆಳಗ್ಗೆ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸೋದಕ್ಕೆ. ಈ ಸಂದರ್ಭದಲ್ಲಿ ಎರಡೆರಡು ಘಟನೆಗಳು ನಡೆದಿವೆ. HAL ಏರ್ಪೋರ್ಟ್ ಕಾರ್ಯಕ್ರಮ ಮುಗಿಸಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ತೆರಳುವ ರಸ್ತೆ ಮಾರ್ಗದಲ್ಲಿ 2 ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗ್ಬಿಟ್ಟಿದೆ ರೋಡ್ ಸೈಡ್ನಲ್ಲಿ. ಅಂದರೆ ಇದು ಭದ್ರತಾ ಲೋಪ ಅಂತ. ಬೆಂಗಳೂರು ಹೊರವಲಯ ತಾತಗುಣಿ ಬಳಿಯ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು, ಮೋದಿ ಬರುವ ಮೊದಲೇ ಪೊಲೀಸರು ಜಿಲಿಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆದಿದ್ದರು. ಕಲ್ಲು ಕ್ವಾರಿಯನ್ನು ಸ್ಫೋಟಿಸಲು ಬಳಸಲಾಗುವ ಈ ಜಿಲಿಟಿನ್ ಕಡ್ಡಿಗಳು ನಿಷ್ಕ್ರಿಯವಾಗಿದ್ವು ಅನ್ನೋದು ಬಯಲಾಗಿತ್ತು. ಘಟನೆ ಸಂಬಂಧ ರಾಮನಗರದಲ್ಲಿ FIR ದಾಖಲಾಗಿದೆ. ಕೇಂದ್ರ ವಿಭಾಗದ DIG ಗಿರೀಶ್ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದ್ದು, SP ನೇತೃತ್ವದ ತನಿಖಾ ತಂಡ ರಚಿಸಿದ್ದು, ಜಿಲಿಟಿನ್ ಕಡ್ಡಿಗಳನ್ನು ಯಾರು ಬಿಸಾಡಿದ್ರು ಅನ್ನೋ ಬಗ್ಗೆ CCTVಗಳನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿ HAL ಭೇಟಿ ವೇಳೆ ಬಾಂಬ್ ಸ್ಫೋಟಿಸ್ತೀನಿ ಅಂತ ಒಬ್ಬ ಬೆದರಿಕೆ ಕರೆ ಹಾಕ್ಬಿಟ್ಟಿದ್ದ. ಆ ವ್ಯಕ್ತಿಯನ್ನು ಕೋರಮಂಗಲ ಪೊಲೀಸರು ಈಗ ಬಂಧಿಸಿದ್ದಾರೆ. ಅವನನ್ನು ಲೋಹಿತ್ ಅಂತ ಗುರುತಿಸಲಾಗಿದ್ದು, ತನಿಖೆ ಸಂದರ್ಭದಲ್ಲಿ ಆತ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಬಯಲಾಗಿದೆ. ಈ ಮಧ್ಯೆ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಭವ್ಯ ಧ್ಯಾನ ಮಂದಿರ ಉದ್ಘಾಟಿಸಿದ ಮೋದಿ, ಬೆಂಗಳೂರು ಅಂದರೆ ಕೇವಲ IT BT ಅಲ್ಲ, ಆಧ್ಯಾತ್ಮಿಕತೆಗೂ ಉತ್ತಮ ವಾತಾವರಣ ಇದೆ ಅಂತ ಮಾತನಾಡಿದರು. ಇದು ಏನು ಮಾಡ್ಯಾರೆ ಅಥವಾ ಏನು ಎಸ್ತಿದ್ದಾರೆ ಅವೆಲ್ಲ ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ತನಿಖೆ ಮಾಡಬೇಕು. ಸರ್, ಇದು ಯಾವ ಟೈಮಲ್ಲಿ ಸಿಕ್ಕಿದ್ದು? ಮಾನ್ಯ ಪ್ರಧಾನಮಂತ್ರಿಗಳು ಬರುವ ಸುಮಾರು 1:30 ಇಂದ 1:45 ಗಂಟೆ ಮುಂಚೆನೇ ನಾವು ಏನು ರೆಗ್ಯುಲರ್ ಚೆಕ್ ಮಾಡ್ತಿರ್ತೀವಿ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಪ್ರಚಂಡ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕರ್ತರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಬೆಂಗಳೂರಿನ HAL ಏರ್ಪೋರ್ಟ್ಗೆ ಬಂದಿಳಿದ ಪ್ರಧಾನಿ ಮೋದಿ ಅವರನ್ನು CM ಸಿದ್ದರಾಮಯ್ಯನವರು ಸ್ವಾಗತಿಸಿದರು. ವೇದಿಕೆಯಲ್ಲಿ ಪ್ರಧಾನಿ ಮೋದಿಗೆ ಬಿಜೆಪಿ ಕಾರ್ಯಕರ್ತರು ಮೈಸೂರು ಪೇಟ ಶಾಲನ್ನು ಹೊದಿಸಿ ಸನ್ಮಾನಿಸಿದರು. 13 kgಯ ಮೋದಿಯವರ ಬೆಳ್ಳಿ ಪ್ರತಿಮೆ ನೀಡಿ ಗೌರವಿಸಲಾಯಿತು. ಬಳಿಕ ಬಂಗಾಳದ ಗೆಲುವು ನಿಮ್ಮ ಗೆಲುವು ಅಂತ ಕಾರ್ಯಕರ್ತರನ್ನ ಮೋದಿ ಅವರು ಹುರಿದುಂಬಿಸಿದರು. ಆಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ತೀವ್ರ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಪವರ್ ಫೈಟ್ನಲ್ಲಿ ಮುಳುಗಿದೆ. ಕರ್ನಾಟಕದ CM ಎಷ್ಟು ದಿನ ಉಳಿತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಎಂಬ ಗೊಂದಲದಲ್ಲೇ ಸರ್ಕಾರ ಮುಳುಗಿದೆ ಅಂತ ಕಿಡಿಕಾರಿದರು. लेकिन कांग्रेस की कोई भी राज्य सरकार दूसरी बार सत्ता में वापस नहीं लौटी है. कांग्रेस की सत्ता की किताब में गवर्नेंस का चैप्टर तो है ही नहीं है. यहाँ कर्नाटका में भी पिछले 3 साल ಪ್ರೈಮ್ ಮಿನಿಸ್ಟರ್ ಇದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಕಾಂಗ್ರೆಸ್ನ ಹಿರಿಯ ನಾಯಕ ಸಚಿವ D. ಸುಧಾಕರ್ ಇವತ್ತು ಮುಂಜಾನೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೊದಲು ಮೊಣಕಾಲು ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಸರ್ಜರಿ ಬಳಿಕ ಶ್ವಾಸಕೋಶ ಸೋಂಕು ಕಾಣಿಸಿಕೊಂಡಿತ್ತು. ಬಳಿಕ ಮಣಿಪಾಲ್ ಆಸ್ಪತ್ರೆಯಿಂದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ICUನಲ್ಲೇ ಇದ್ದ ಸುಧಾಕರ್ ಇಂದು ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ.
ಸದಾಶಿವನಗರದ ಸುಧಾಕರ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಗವರ್ನರ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಮಧ್ಯಾಹ್ನ ಬೆಂಗಳೂರಿನಿಂದ ನೇರವಾಗಿ ಹಿರಿಯೂರಿಗೆ ಪಾರ್ಥಿವ ಶರೀರ ತರಲಾಯಿತು. ನೆಹರು ಮೈದಾನದಲ್ಲಿ ಸಾವಿರಾರು ಅಭಿಮಾನಿಗಳು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು. ಸಂಜೆವರೆಗೆ ಸಾರ್ವಜನಿಕ ದರ್ಶನದ ಬಳಿಕ ಹುಟ್ಟೂರು ಚಳ್ಳಕೆರೆಗೆ ಪಾರ್ಥಿವ ಶರೀರ ಕೊಂಡೊಯ್ಯಲಾಗುವುದು. ಸುಧಾಕರ್ ಪುತ್ರನಿಗೆ ರಾಹುಲ್ ಗಾಂಧಿ ದೂರವಾಣಿ ಕರೆ ಮೂಲಕ ಸಾಂತ್ವನ ಹೇಳಿದ್ದಾರೆ. ನಾಳೆ ಸಂಜೆ ಚಳ್ಳಕೆರೆಯಲ್ಲಿ ಜೈನ ಧರ್ಮ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಸಿಎಂ ಸುರ್ಜೇವಾಲಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗ್ತಾರೆ. ಈ ಸುಧಾಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು, 2ನೇ ಸಾರಿ ಮಂತ್ರಿಯಾಗಿದ್ದರು, DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ಎಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ಬಡವರ ಪರವಾಗಿ ಯಾವಾಗಲೂ ಕೂಡ ನನ್ನ ಆತ್ಮೀಯ ಸ್ನೇಹಿತ ಮಂತ್ರಿ ಚಿಕ್ಕ ವಯಸ್ಸಿನಲ್ಲೇ ಕೊನೆ ಉಸಿರು ಹಿಡಿತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ರೈತರ ಬಗ್ಗೆ ಅಪಾರವಾದಂತ ಕಾಳಜಿಯನ್ನು ಇಟ್ಕೊಂಡು ಇನ್ನು ಚಾಮರಾಜನಗರದಲ್ಲಿ ಚಿರತೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ. ನಾಗಮಲೆಗೆ ಪಾದಯಾತ್ರೆಗೆ ಪೋಷಕರ ಜೊತೆ ತೆರಳುತ್ತಾ ಇದ್ದ ಬಾಲಕನನ್ನು ಚಿರತೆ ಎಳೆದೊಯ್ದಿದೆ. ಪೋಷಕರ ಎದುರೇ 6 ವರ್ಷದ ಬಾಲಕ ಹರ್ಷಿತ್ನನ್ನು ಚಿರತೆ ಎಳೆದೊಯ್ದಿದ್ದು, ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಶೋಧ ಕಾರ್ಯ ನಡೆಸಿದ ವೇಳೆ ಬಾಲಕನ ಮೃತದೇಹ ಸಿಕ್ಕಿದೆ. ಮಗನ ದುರಂತ ಸಾವಿಗೆ ಆಕ್ರೋಶ ವ್ಯಕ್ತಪಡಿಸಿರುವ ಬಾಲಕನ ಪೋಷಕರು, ಪ್ರಾಣಿಗಳು ಇರುವ ಬಗ್ಗೆ ನಮಗೆ ಸುದ್ದಿ ಕೊಟ್ಟಿಲ್ಲ, ನಮ್ಮ ಜೊತೆ ಯಾವ ಅರಣ್ಯ ಸಿಬ್ಬಂದಿಯೂ ಬಂದಿಲ್ಲ, ಪ್ರಾಣಿಗಳ ಓಡಾಟದ ಬಗ್ಗೆ ಒಂದು ಬೋರ್ಡ್ ಕೂಡ ಹಾಕಿಲ್ಲ ಅಂತ ಗೋಳು ತೋಡ್ಕೊಂಡಿದ್ದಾರೆ. ಇನ್ನು ಬಾಲಕನ ಸಾವಿಗೆ ವಿಷಾದ ವ್ಯಕ್ತಪಡಿಸಿದ ಹನೂರು ಶಾಸಕ ಮಂಜುನಾಥ್, ಅರಣ್ಯಾಧಿಕಾರಿಗಳ ಚರ್ಚಿಸಿ ಮುಂದೆ ಈ ರೀತಿ ನಡೆಯದಂತೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಪದೇ ಪದೇ ಚಿರತೆ ದಾಳಿಯಿಂದಾಗಿ ಪಾದಯಾತ್ರಿಗಳಿಗೆ ಮತ್ತೆ ತಾತ್ಕಾಲಿಕ ನಿರ್ಬಂಧವನ್ನು ಹೇರಲಾಗಿದೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ 6 ವರ್ಷದ ಬಾಲಕ ಹರ್ಷಿತ್ನ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತಂದಿದ್ದಾರೆ. ಯಾಕೆಂದರೆ ಬೆಂಗಳೂರಿನವರೇ ಅವರೆಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ರು, ಅಲ್ಲಿ ಈ ಘಟನೆ ನಡೆದಿದೆ.